ಕನ್ನಡ ಜೈನ ಮೈತ್ರಿಕೂಟ 1995ರಿಂದ ಹಮ್ಮಿಕೊಂಡು ಬಂದಿದೆ. ಜೈನ ಧರ್ಮದ ಜಗದ್ವಿಖ್ಯಾತ ಕವಿಯಾದ ರತ್ನಾಕರ ವರ್ಣಿಯವರ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಮಹಾಕವಿ ರತ್ನಾಕರ ವರ್ಣಿ ಪ್ರಶಸ್ತಿಯನ್ನು ಕಳೆದ 3 ದಶಕಗಳಿಂದ ಸುಮಾರು 30 ಸಾಧಕರಿಗೆ ನೀಡಿ ಗೌರವಿಸಲಾಗಿದೆ. ವೇದ ವೇದ್ಯಳೆ ವಾದಿರಹಿತಳೆ, ವೇದ ವೇದ್ಯಳೆ ವಾದಿರಹಿತಳೆ, ಸಾಧಿಸಿದವರಿಗೆ ನೀದಯೆ ತೋರ್ವಳೆ, ವೇದ ವೇದ್ಯಳೆ ವಾದಿರಹಿತಳೆ, ಸಾಧಿಸಿದವರಿಗೆ ನೀದಯೆ ತೋರ್ವಳೆ, ದ್ವಾದಶಾಂಗಗಳ ಸಾಧಿಸಿದವಳೆ, ದ್ವಾದಶಾಂಗಗಳ ಸಾಧಿಸಿದವಳೆ, ಪಾದಕ್ಕೆ ಎರಗುವೆನು ತಾಯೇ ದಯ ಪಾಲಿಸೆಯ. ಕಳೆದ 39 ವರ್ಷಗಳಿಂದ ನೀವು ವಾರ್ಷಿಕೋತ್ಸವ ಪ್ರತಿ ವರ್ಷ ನಡೆಸುವಂಥ ವಾರ್ಷಿಕೋತ್ಸವದ ಜೊತೆಗೆ ಸಮಾಜದಲ್ಲಿ ವಿವಿಧ ರಂಗಗಳಲ್ಲಿ ಸೇವೆಗೈದಿರತಕ್ಕಂತಹ ಸಾಧನೆ ಮಾಡಿರತಕ್ಕಂತಹ ವ್ಯಕ್ತಿಗಳನ್ನು ಗುರುತಿಸಿ ಆ ಮೂಲಕ ಅವರನ್ನು ಸನ್ಮಾನಿಸತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ವರ್ಷ ನಮ್ಮನ್ನು ನೀವು ಆಯ್ಕೆ ಮಾಡಿದ್ದೀರಿ. ಅದಕ್ಕಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗೆ ಪುರಸ್ಕಾರವನ್ನು ಪಡೆಯುವಂತಹ ಒಂದು ಅವಕಾಶ ಇದು ನನಗೆ 2ನೇ ಸಂದರ್ಭ. ಸುಮಾರು 2008ರಲ್ಲಿ ದೂರದ ಬಹರೇನ್ ದೇಶದಲ್ಲಿ ಅಲ್ಲಿನ ಕರ್ನಾಟಕ ಸಂಘದವರು 2011ರಲ್ಲಿ ಅಲ್ಲಿನ ಕರ್ನಾಟಕ ಸಂಘದವರು ನಮ್ಮನ್ನು ಬರಮಾಡಿಕೊಂಡು ಆ ಮೂಲಕ ಸನ್ಮಾನಿಸಿದ್ದಾರೆ, ಅಭಿನಂದಿಸಿದ್ದಾರೆ. ಬಹುಶಃ 2008ರಲ್ಲಿ ನಾವು ನಮ್ಮ ಹಿರಿಯರಿಂದ ಬಂದಿರತಕ್ಕಂತಹ ಪರಂಪರಾಗತವಾಗಿ ಬಂದಿರತಕ್ಕಂತಹ ಪಟ್ಟವನ್ನು ನಾವು ಏರಿದ್ದೇವೆ. ಬಹುಶಃ ಆ 2008ರಲ್ಲಿ ನಾವು ಪಟ್ಟವನ್ನು ಏರಿದ್ದೇವೆ. ಪಟ್ಟಾಭಿಷೇಕ ಅರಸೊತ್ತಿಗೆಯನ್ನು ಸ್ವೀಕಾರ ಮಾಡಿದ್ದೇವೆ. 2011ರಲ್ಲಿ ದೂರದ ಬಹರೇನ್ ದೇಶದಲ್ಲಿ ನಮ್ಮನ್ನು ಬರಮಾಡಿಕೊಂಡು ನಮ್ಮನ್ನು ಅಭಿನಂದಿಸಿದ್ದಾರೆ, ಸನ್ಮಾನಿಸಿದ್ದಾರೆ. ಬಹುಶಃ 3 ವರ್ಷಗಳ ಈ ಸಂಕ್ಷಿಪ್ತ ಅವಧಿಯಲ್ಲಿ ಸನ್ಮಾನಿಸತಕ್ಕಂಥ ಒಂದು ಸೇವೆ ನಮ್ಮಿಂದ ವಿಶೇಷವಾಗಿ ಏನೂ ಆಗಿರಲಿಲ್ಲ. ಆದರೆ ಬಹುಶಃ
ನಾವು ಹಾಕಿಕೊಂಡಿರತಕ್ಕಂತಹ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಒಂದು ಆಗಿತ್ತು. ಅತ್ಯಂತ ಶಿಥಿಲಾವಸ್ಥೆಯಲ್ಲಿರತಕ್ಕಂತಹ ನಮ್ಮ ಅರಮನೆ ಬಸದಿಯನ್ನು ಜೀರ್ಣೋದ್ಧಾರಗೊಳಿಸಿದ ಒಂದು ಕೆಲಸವನ್ನು ನಾವು ಮಾಡಿದ್ದೆವು. ಆದರೆ 2011ರಲ್ಲಿ ಬಹುಶಃ ಸೀಮೆಯಲ್ಲಿ ನಮ್ಮಿಂದ ಸಮಾಜಮುಖಿಯಾಗಿರತಕ್ಕಂಥ ಕೆಲಸಗಳನ್ನು ಅವರು ನಿರೀಕ್ಷಿಸಿದ್ದರೋ ಏನೋ, ಅದಕ್ಕಾಗಿ ನಮ್ಮನ್ನು ಸನ್ಮಾನ ಮಾಡಿದ್ದಾರೆ. ಬಹುಶಃ ತದನಂತರದ ದಿನಗಳಲ್ಲಿ 10 ಸಂಘ ಸಂಸ್ಥೆಗಳು, ದೈವಸ್ಥಾನಗಳು ಮುಖಾಂತರ ನಾವು ಸನ್ಮಾನಿತರಾಗಿದ್ದೇವೆ. ಆದರೆ ಅವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನೀವು ರತ್ನಾಕರ ವರ್ಣಿ ಪ್ರಶಸ್ತಿಯನ್ನು ಕೊಡಮಾಡಿರ್ತಕ್ಕಂತಹ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದೀರಲ್ಲ, ಅದನ್ನು ನಾನು ಅತ್ಯಂತ ಹೆಮ್ಮೆಯಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ಅತ್ಯಂತ ಸಂತೋಷದಿಂದ ನಾನು ಸ್ವೀಕರಿಸಿದ್ದೇನೆ. ಯಾಕೆಂತೇಳಿದರೆ, ಕಳೆದ 18 ವರ್ಷಗಳಲ್ಲಿ ನಮ್ಮ ಮುಲ್ಕಿ ಸೀಮೆಯ ಹಲವಾರು ದೇವಸ್ಥಾನಗಳು ಅತ್ಯಂತ ಅಜೀರ್ಣಾವಸ್ಥೆಯಲ್ಲಿದ್ದಂಥ ಸಂದರ್ಭ, ಜೊತೆಗೆ ವಿಶೇಷವಾಗಿ ಅರಮನೆಗೆ ಸಂಬಂಧಪಟ್ಟಂತಹ ಬಸದಿಗಳು, ದೈವಸ್ಥಾನಗಳು, ನಾಗಬನಗಳು ಇವುಗಳೆಲ್ಲವೂ ಅತ್ಯಂತ ಜೀರ್ಣಾವಸ್ಥೆಯಲ್ಲಿದ್ದಂಥ ಸಂದರ್ಭ. ಬಹುಶಃ ಅವೆಲ್ಲವುಗಳನ್ನು ಜೀರ್ಣೋದ್ಧಾರಗೊಳಿಸತಕ್ಕಂಥ ಒಂದು ಸುಯೋಗ ನಮ್ಮ ಪಾಲಿಗೆ ಇತ್ತು ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ರತ್ನಾಕರ ವರ್ಣಿ ಇವತ್ತೇನು ಪ್ರಶಸ್ತಿ ಪ್ರದಾನ ಮಾಡ್ತಿದ್ದೀವಿ, ಆತ ಕೂಡ ಸಾಮಾನ್ಯವಾದವನಲ್ಲ. ನಾನು ಹೈಸ್ಕೂಲ್ನಲ್ಲಿರುವಾಗ ರತ್ನಾಕರ ವರ್ಣಿಯ ಭರತೇಶ ವೈಭವದ ಕೆಲವು ಅದರ ಸಾಲುಗಳನ್ನು ನನಗೆ ಪಠ್ಯವಾಗಿ ಇರಿಸಲಾಗಿತ್ತು. ಭಾಳ ಸುಂದರವಾದ ಕಾವ್ಯ. ಏನು ಸುಂದರವಾದ ಕಾವ್ಯ ಅಂತಂದರೆ, ಈ ರತ್ನಾಕರ ವರ್ಣಿ ಸುಮಾರು 10,000 ಶ್ಲೋಕಗಳ 10,000 ಷಟ್ಪದಿ ಅಥವಾ ಕವಿತೆಗಳ ಆ ಗುಚ್ಛವನ್ನು ಸಂಗ್ರಹಿಸಿದ್ದು 9 ತಿಂಗಳಲ್ಲಿ ಅಂತ ಹೇಳ್ತಾರೆ. 9 ತಿಂಗಳ ಚಾಲೆಂಜ್ ತೆಗೆದುಕೊಂಡು ಅತ್ಯದ್ಭುತವಾಗಿರುವಂಥ ಈ ಕೃತಿಯನ್ನು ಆತ ಸಮರ್ಪಣೆ ಮಾಡಿದಾಗ ಆ ಕೃತಿಯನ್ನು ಅಂಬಾರಿಯ ಮೇಲಿಟ್ಟು ಅದನ್ನು ಮೆರವಣಿಗೆ ಮಾಡಲಾಗಿತ್ತು ಅಂತ ಕೂಡ ಹೇಳ್ತಾರೆ. ಅಷ್ಟು ಅದ್ಭುತವಾಗಿರುವಂಥ ಕವಿ ಆತ. ಶೃಂಗಾರ ಕವಿ ಹೇಳಿದ್ರಲ್ಲ, ಮೂಡುಬಿದ್ರೆಯ ಅರಸರ ಹತ್ರ ಇದ್ದಾಗ ಈತನ ಕವಿತ್ವಕ್ಕೆ ಅರಸರ ಮಗಳೇ ಮನಸೋತಿದ್ಲಂತೆ. ಎಂಥ ಶೃಂಗಾರ ಕವಿ ಅಂತಂದರೆ, ಅರಸರ ಮಗಳ ಜೊತೆಗೆ ಇವರು ಕದ್ದು ಮುಚ್ಚಿ ಪ್ರೇಮ ಪ್ರಸಂಗ ನಡೀತಿತ್ತು. ಅರಸರಿಗೆ ಗೊತ್ತಾದಾಗ ಇವನಿಗೇನಾದರೂ ಮಾಡಬೇಕು ಅಂತ ಹೇಳಿದಾಗ ತಪ್ಪಿಸ್ಕೊಂಡು ಓಡೋಗಿ ಅವರು ಮಹೇಂದ್ರರ ಹತ್ರ ಅಲ್ಲಿಗೆ ಹೋಗಿ ಅವರು ತಾವು ಮುನಿತ್ವವನ್ನು ಸ್ವೀಕಾರದವರು, ಅಥವಾ ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೇನೆ, ನನಗೆ ಆಧ್ಯಾತ್ಮದ ಇಚ್ಛೆ ಇದೆ ಅಂತ ಆಧ್ಯಾತ್ಮದ ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಆಚೆಗೆ ತಮ್ಮದೊಂದು ಬೇರೆಯದ್ದೇ ಆಗಿರುವಂಥ ಛವಿಯನ್ನು ಬೆಳೆಸ್ಕೊಂಡವರು ರತ್ನಾಕರ ವರ್ಣಿಯವರು. ಇವೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ನೋಡಿದಾಗ ಕನ್ನಡ ಸಾಹಿತ್ಯ ಇತಿಹಾಸ, ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡದ ಗಣಿತ ಲೋಕ, ಕನ್ನಡದ ಖಗೋಳಶಾಸ್ತ್ರ, ಕನ್ನಡದ ಆಯುರ್ವೇದ ಚರಿತ್ರೆ, ಇವೆಲ್ಲವೂ ಕೂಡ ಜೈನರಿಗೆ ತನಗೆ ಅರಿವಿಲ್ಲದಂತೆ ಒಂದು ಕೃತಜ್ಞತೆಯನ್ನು ಹೇಳಲೇಬೇಕಾಗಿರುವಂಥ ಸ್ಥಿತಿ ಇದೆ ಅಂತ ಅರಿತುಕೊಳ್ಳಬೇಕಾದ ಅಗತ್ಯ ಇದೆ. ವರ್ಷಗಳಿಂದ ಹಾಸ್ಯವೇ ನನ್ನ ಬದುಕಾಗಿದೆ. ಆದರೆ ಒಂದು ಏನು ಅಂದರೆ, ನಾನು ಹೈಯೆಸ್ಟ್ ಪ್ರೋಗ್ರಾಮ್ಗಳು ಆ ಕಾಲದಲ್ಲೂ ಮಾಡ್ತಾ ಇದ್ದಾಗ ಬೆಂಗಳೂರಲ್ಲಿ 5 ಕಾರ್ಯಕ್ರಮ ಮಾಡಿದ್ರೆ ಮಿನಿಮಮ್ 3 ಒಂದು ವಾರದಲ್ಲಿ ನಾನು ಮಂಗಳೂರು, ಉಡುಪಿ, ಕುಂದಾಪುರ, ಸೂರತ್ಕಲ್ಲಲ್ಲಿ ಮಾಡ್ತಿದ್ದೆ. ಯಾಕೆ ಅಂದರೆ, ಒಂದು ಹೇಳ್ತಾರೆ ಈ ಕರಾವಳಿ ಜನ ನಗಲ್ಲ ಅಂತ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ರೀ ನಗೋದೇ ಇಲ್ಲ, ಅರ್ಥ ಮಾಡ್ಕೊಳ್ತಾರೆ ನಗಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೆ ನಗಲ್ಲ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಯಾವಾಗ ನೀವು ಅಪಭ್ರಂಶವನ್ನು ಮಾತಾಡ್ತಿರೋ, ಡಬಲ್ ಮೀನಿಂಗ್ ಮಾತಾಡ್ತಿರೋ, ಆಗ ಕರಾವಳಿ ಜನ ನಗಲ್ಲ, ಸೀರಿಯಸ್ ಆಗಿ ಕೂತಿರ್ತಾರೆ. ಇದು ನನ್ನ ಸ್ಟಡಿ ಅದ್ರ ಬಗ್ಗೆ. ಅದೇ ಹಾಸ್ಯ, ನೀವು ಯಕ್ಷಗಾನದಲ್ಲಿ ಎಷ್ಟೊತ್ತು ಬಂದ್ರೂ ಬೆಳಗ್ಗೆವರೆಗೂ ಕೂತ್ಕೊಂಡು ನಗ್ತಾರೆ. ಆದ್ದರಿಂದ ನಾನು ಹೆಚ್ಚು ಕಮ್ಮಿ ಒಂದು ಭಾಷೆಯಿಂದನೇ ಶುರು ಮಾಡ್ತೀನಿ ನನ್ನ ಕಾರ್ಯಕ್ರಮವನ್ನು. ನಗಬೇಕು, ನಕ್ಕರೆ ಭಾಳ ಒಳ್ಳೆ ಅಂತ ನಮ್ಮ ಭಾಷೆಗಳಲ್ಲಿ ದಿನ ಮಾತಾಡ್ತಿರುವಾಗ ನೋಡಿ ಎಷ್ಟು ಮಾತಾಡ್ತೀವಿ, ಸುಮ್ಮನೆ ಮಾತಾಡ್ತೀವಿ. ಇಲ್ಲಿ ಬಂದು ಓಹೋ ಎಂಥ ಕಾರ್ಯಕ್ರಮಕ್ಕೆ ಬಂದಿದ್ದ, ಇಲ್ಲಿ ಏನಕ್ಕೆ ಬರ್ತಾರೆ. ಮತ್ತೆ ಯಾರು ನಿದ್ರೆ ಮಾಡ್ತಿದ್ರೆ ನಾವೆಲ್ಲ ಮಾಡ್ತೀವಿ, ಎಬ್ಬಿಸ್ಬಿಟ್ಟು ನಿದ್ರೆ ಮಾಡ್ತಿದ್ರಾ ಇನ್ನೇನು ಸತ್ತೋಗಿದ್ದು ನಾವು.
ಬಸ್ ಸ್ಟ್ಯಾಂಡಲ್ಲಿ ಬಸ್ಸಕ್ಕೆ ಕಾಯ್ತೀರಿ, ಏನು ಬಸ್ಸಕ್ಕೆ ಕಾಯ್ತಾ ಇದ್ದೀರಾ? ಇಲ್ಲ, ಇಲ್ಲಿ ಏರೋಪ್ಲೇನ್ ಬರ್ತದೆ ಅದಕ್ಕೆ ಕಾಯ್ತಾ ಇದ್ದೀವಿ. ಸಿನಿಮಾ ಥಿಯೇಟ್ರಲ್ಲಿ ಆಚೆ ಬಿಡಲ್ಲ, ಇಂಟರ್ವಲಲ್ಲಿ ಸಿಕ್ಬಿಟ್ಟು ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದ? ಇಲ್ಲ, ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬಂದೆ ನಾನು. ಮನುಷ್ಯ ಸತ್ತೋಗಿ ಡೆಡ್ ಬಾಡಿ ತೊಗೊಂಡು ಹೋಗ್ತಿರ್ತಾರೆ, ಅವಲು ಸತ್ತೋದ್ನ ಇಲ್ಲ, ಅವನಿಗೆ ಮಲ್ಕೊಳ್ಳೋ ಶೋಕಿ, ನಮಗೆ ಎತ್ಕೊಂಡು ತಿರುಗಾಡಿಸೋ ಶೋಕಿ. ಇದು ನಮ್ಮ ದಿನನಿತ್ಯ ನೋಡಿ. ಮನೆಗೆ ಹೋಗಿ ಯಾರಿಗಾರು ಒಂದು ಲೋಟ ನೀರು ಕೊಡಿ ಅಂದರೆ ಕುಡಿಯಕ್ಕ, ಇನ್ನೇನು ಸ್ನಾನಕ್ಕೆ ಕೇಳ್ತಾರೆ ಒಂದು ಲೋಟ ನೀರು. ಇದು ನಮ್ಮ ದಿನನಿತ್ಯದ ಮಾತು. ಆದರೆ ಈ ಮಾತು ಕೆಲವು ಟೈಮಲ್ಲಿ ರಾಂಗ್ ಆಗುತ್ತೆ, ಎಲ್ಲಿ ಕೇಳಬೇಕು ಅಲ್ಲಿ ಕೇಳಲ್ಲ. ಪಾಪ ಅವ್ರು ಬಾತ್ರೂಮಿಂದ ಬರ್ತಿರ್ತಾರೆ, ಅವ್ರು ನೋಡ್ಬಿಟ್ಟು ಊಟ ಆಯ್ತಾ ಅಂತ ಕೇಳಿದ್ರಿ ಎಷ್ಟು ಕೆಡ್ದಾಗಿರುತ್ತೆ. ಅದಕ್ಕೆ ಈ ಮಾತಿನಿಂದಾನೇ ಹಾಸ್ಯ ಸಿಗೋದು. ಈ ಮಾತು ಎಲ್ಲೆಲ್ಲಿದೆ ನಮ್ಮ ಜೀವನದಲ್ಲಿ, ಎಲ್ಲ ಕಡೆ ಮಾತಿದೆ. ಆದರೆ ನಾವು ಹೇಳ್ತೀವಿ ನಗೋದು ಯಾರು ನಗ್ತಾರೆ? ಸಾಹುಕಾರಗಳು ನಗ್ತಾರ್ರಿ, ಬಡವರು ನಗಲ್ಲ ಅಂತ. ಸಾಹುಕಾರರು ಬಡವರು ಅಂತಿಲ್ಲ, ನಗೋದಿಕ್ಕೆ ಒಳ್ಳೆ ಮನಸ್ಸಿರ್ಬೇಕಷ್ಟೇ. ಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ ಇದು ಧರ್ಮಯಾತ್ರೆ, ಮಹಾಧರ್ಮಯಾತ್ರೆ, ಜಿನ ಧರ್ಮಯಾತ್ರೆ. ಧರ್ಮಯಾತ್ರೆ ಇದು ಧರ್ಮಯಾತ್ರೆ, ಮಹಾಧರ್ಮಯಾತ್ರೆ, ಜಿನ ಧರ್ಮಯಾತ್ರೆ. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನಲ್.